ನನ್ನ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೇ, ತಮಗೆಲ್ಲರಿಗೂ ಸತ್ಯವೇದ ಶಾಲೆ ಇಬ್ರಿಯ ಪತ್ರಿಕೆಯ ಸತ್ಯವೇದ ಶಾಲೆಗೆ ಸುಸ್ವಾಗತ. ಮತ್ತೊಂದು ಆವರ್ತಿ ನಿಮ್ಮ ಮುಂದೆ ದೇವರ ವಾಕ್ಯದೊಂದಿಗೆ ಬರುವ ಅವಕಾಶವನ್ನು ಕಲ್ಪಿಸಿಕೊಟ್ಟ ಸರ್ವ ಕೃಪಾಳುವಾದ ದೇವರಿಗೆ ಎಲ್ಲ ಮಹಿಮೆಯನ್ನು ಅರ್ಪಿಸುತ್ತೇನೆ. ದೇವರ ವಾಕ್ಯ ಕಲಿಯುವುದು ನನ್ನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿರುವಂಥ ಕಾರ್ಯ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ ಅದರ 4ನೇ ವಚನದ ಆಧಾರದಲ್ಲಿ ದೇವರ ವಾಕ್ಯವನ್ನು ನಾವು ಕಲಿಯುತ್ತಿದ್ದೆವು. ಸಾಕ್ಷಿ ಎಂಬ ಪದದ ಕುರಿತಾಗಿ ನಾವು ನಮ್ಮ ಅಧ್ಯಯನವನ್ನು ಮುಂದುವರಿಸ್ತಾ ಇದ್ದೇವೆ. ನಮಗೆ ಸಾಕ್ಷಿ ಕೊಡುವ ಮೂವರು. 1 ಯೋಹಾನ 5ನೇ ಅಧ್ಯಾಯ 7ನೇ ವಾಕ್ಯದಿಂದ ಆಧಾರ ಮಾಡಿಕೊಂಡು ನಾವು ಈ ಸಾಕ್ಷಿಗಳ ಕುರಿತಾಗಿ ನೋಡ್ತಾ ಇದ್ದೆವು. 3 ಸಾಕ್ಷಿಗಳು, ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನಾದ ಯೇಸು ಕ್ರಿಸ್ತನು ಆತ್ಮನಿಂದಲೂ ಸಾಕ್ಷಿ ಹೊಂದಿದ್ದಾನೆ. ಈ 3 ಸಾಕ್ಷಿಗಳು ಏನೇನು ಯಾರ್ಯಾರು ಎಂಬುದನ್ನು ನಾವು ತಿಳಿದುಕೊಳ್ಳುವುದು ದೇವರ ವಚನದ ಆಶೀರ್ವಾದ ನಾವು ಹೊಂದುವುದಕ್ಕೆ ಕಾರಣವಾಗುತ್ತದೆ. ನೀರು, ರಕ್ತ, ಆತ್ಮ. ಪರಿಶುದ್ಧ ವಚನ ನಮಗೆ ನೀರು, ರಕ್ತ, ಆತ್ಮ ಎನ್ನುವ 3 ಸಾಕ್ಷಿಗಳ ಕುರಿತಾಗಿ ಹೇಳುವಾಗ ಇದು ಏನು ನಮಗೆ ಸಾಕ್ಷಿ ಕೊಡುತ್ತದೆ? ಹೋದ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿರುವಂಥ ಮಾತು, ಕ್ರಿಸ್ತನ ಮುಖಾಂತರ ಆತನು ದೇವಕುಮಾರನು ನಮಗೋಸ್ಕರವಾಗಿ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಜೀವ ಕೊಡಲು ನೇಮಿಸಿ ಕಳುಹಿಸಲ್ಪಟ್ಟಂಥ ದೇವಸುತನು. ಆತನ ಮುಖಾಂತರ ಅಂದರೆ ಆತನನ್ನು ನಂಬುವುದರ ಮೂಲಕ ನಿತ್ಯ ಜೀವವನ್ನು ದೊರೆಯುತ್ತದೆ ಎಂಬುದಕ್ಕೆ ಕೊಡುವಂಥ ಸಾಕ್ಷಿ ಮತ್ತು ಸಾಕ್ಷಿಗಳು. ಇವತ್ತು ಈ ವಾಕ್ಯವನ್ನು ನಾನು ಸಾರುತ್ತಿರುವಾಗಲೇ ನಾನು ಸಾರುವಂಥ ವಾಕ್ಯ ಯೇಸು ಕ್ರಿಸ್ತನು ಎಂಬ ದೇವರ ವಾಕ್ಯ. ಈ ವಚನವನ್ನು ಯಾರು ನಂಬುತ್ತಾರೋ ಆ ನಂಬುವವರಿಗೆ ನಿತ್ಯ ಜೀವ ಉಂಟು. ಮನುಷ್ಯನು ಪಾಪದ ಮೂಲಕವಾಗಿ ದೇವರಿಂದ ದೂರ ಹೋದನು. ತಿರುಗಿ ಆ ಮನುಷ್ಯನನ್ನು ದೇವರ ಸಮೀಪಕ್ಕೆ ತರುವುದಕ್ಕೂ ಮನುಷ್ಯನ ಒಂದಿಗೆ ಅನ್ಯೋನ್ಯತೆಯನ್ನು ದೇವರಿಗೂ ದೇವರೊಂದಿಗೆ ಅನ್ಯೋನ್ಯತೆಯನ್ನು ಮನುಷ್ಯರಿಗೂ ಸ್ಥಾಪಿಸುವುದಕ್ಕಾಗಿ ದೇವರಿಂದ ಕಳುಹಿಸಲ್ಪಟ್ಟ ದೇವಸುತನೇ ಮಸಿಹ ಅಥವಾ ಯೇಸು ಕ್ರಿಸ್ತ. ಆತನನ್ನು ನಂಬುವುದರ ಮೂಲಕ ನಮಗೆ ನಿತ್ಯ ಜೀವ ದೊರೆಯುತ್ತದೆ. ಯೇಸು ಕ್ರಿಸ್ತನು ಸತ್ಯ ದೇವರು. ಯೇಸು ಕ್ರಿಸ್ತನು ನಿತ್ಯ ಜೀವ ಕೊಡುವಂಥ ಜೀವ ವಾಕ್ಯ. ನಾವು ಓದಿರುವಂಥ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸುವಂಥ ಆಲೋಚನೆಗಳನ್ನು ಹೊಂದುವುದಕ್ಕಾಗಿ ಕೆಲವೊಂದು ವಾಕ್ಯಗಳನ್ನು ನಾವು ತಿಳಿದುಕೊಳ್ಳೋಣ. ಆತನನ್ನು ನಂಬುವವರಿಗೆ ನಿತ್ಯ ಜೀವ ದೇವರು ಕೊಡುತ್ತಾನೆ ಎಂಬುದು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅನೇಕ ವಾಕ್ಯಗಳು ನಮಗೆ ನಿದರ್ಶನವಾಗಿದೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕೊಟ್ಟನು. ತನ್ನನ್ನು ನಂಬಿಕೆ ಇಡುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ತಂದೆಯಾದ ದೇವರು ಹೇಳುವಂಥ ಮಾತು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಹೋದ ಸಂಚಿಕೆಗಳಲ್ಲಿ ನಾವು ನೋಡಿದ ಪ್ರಕಾರ ಈತನು ನನಗೆ ಪ್ರಿಯನಾದ ಮಗನು, ಈತನಲ್ಲಿ ನಾನು ಮೆಚ್ಚಿದ್ದೇನೆ, ಈತನ ಮಾತಿಗೆ ಕಿವಿಗೊಡಿರಿ, ಇದೆಲ್ಲವೂ ತಂದೆಯಾದ ದೇವರು ಮಗನ ಕುರಿತಾಗಿ ಹೇಳಿರುವಂಥ ಸಾಕ್ಷಿಯಾಗಿದೆ. ಪರಲೋಕದಲ್ಲಿರುವ ತಂದೆ ಸ್ವಪುತ್ರನ ಕುರಿತಾಗಿ ಭೂಲೋಕಕ್ಕೆ ಕೊಟ್ಟಂಥ ಸಾಕ್ಷಿಯ ಮಾತುಗಳೇ ಈಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವಂಥದ್ದು. ಇವತ್ತು ಎಂಥ ಸಾಕ್ಷಿಯನ್ನು ಹೊಂದಿರುವಂಥ ಯೇಸು ಕ್ರಿಸ್ತನು ನಮ್ಮ ಕರ್ತನಾಗಿರುವಾಗ ಆತನನ್ನು ನಂಬುವುದೇ ನಿತ್ಯ ಜೀವಕ್ಕೆ ಇರುವ ಏಕ ಮಾರ್ಗ. ನಾವು ಓದಿ ಕೇಳಿರುವಂಥ ವಾಕ್ಯಕ್ಕೆ ಮತ್ತೊಂದು ಆವರ್ತಿ ಬರುವ. ಇದಲ್ಲದೆ
ಆತ್ಮನು ಸಾಕ್ಷಿ ಕೊಡುವವನಾಗಿದ್ದಾನೆ. ಆತ್ಮನು ಸತ್ಯ ಸ್ವರೂಪನೇ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳು ಉಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ಯಾವ ವ್ಯತ್ಯಾಸ ಇಲ್ಲದೆ ಒಂದೇ ಅಭಿಪ್ರಾಯವನ್ನು ಹೇಳುವಂಥ ಸಾಕ್ಷಿಗಳಾಗಿದ್ದಾರೆ ನೀರು, ರಕ್ತ, ಆತ್ಮ. ಆತ್ಮ ಎಂದು ಹೇಳುವಾಗ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ. ಈ ಲೋಕದಲ್ಲಿ ನಾವು ಆತ್ಮಿಕ ಜೀವನವನ್ನು ನಡೆಸುತ್ತಿರುವಾಗ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಮ್ಮೊಂದಿಗೆ ಇರುವಾತನು, ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಾತನು ಪರಿಶುದ್ಧಾತ್ಮನಾಗಿದ್ದಾನೆ. ಈ ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಕೊಡುವಂಥ ವಾಕ್ಯಗಳು ಪವಿತ್ರ ವಚನದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಕೆಲವೊಂದು ವಚನಗಳನ್ನು ನಿಮ್ಮ ನೆನಪಿಗೆ ತರುವುದಕ್ಕೆ ಕರ್ತನಲ್ಲಿ ನಾನು ಇಚ್ಛಿಸ್ತೇನೆ. ಮೊದಲನೇದಾಗಿ ನೀರು, ರಕ್ತ ಎಂಬ ಈ 2 ಪದಗಳು ಅಥವಾ ಈ 2 ಸಾಕ್ಷಿಗಳು ಏನು ಸೂಚಿಸ್ತಾ ಇದೆ ಪವಿತ್ರ ವಚನದಲ್ಲಿ, ಇದಕ್ಕೆ ಸಂಬಂಧಪಟ್ಟ ಆಧಾರ ಏನು ಎಂಬುದನ್ನು ನಾವು ನೋಡುವಾಗ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ ಅದರ 34-35 ವಾಕ್ಯಗಳನ್ನು ನಾವು ಓದುವಾಗ ಈ ನೀರು, ರಕ್ತ ಎಂಬುದರ ಬಗ್ಗೆ ಹೇಳುವಂಥ ವಾಕ್ಯ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ದಯವಿಟ್ಟು ನೀವು ಆ ವಾಕ್ಯವನ್ನು ಗಮನಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ ಅದರ 34-35 ವಚನಗಳು. 34ನೇ ವಚನ ನಾನು ಓದುತ್ತೇನೆ. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತವೂ ನೀರು ಹೊರಟಿತು. ಕರ್ತನಾದ ಯೇಸು ಕ್ರಿಸ್ತನು ಕಲುವಾರಿ ಶಿಲುಬೆಯಲ್ಲಿ ತಂದೆಯಾದ ದೇವರು ತನ್ನನ್ನು ಕಳುಹಿಸಿಕೊಟ್ಟ ತನ್ನ ಕೆಲಸವನ್ನು ಮುಕ್ತಾಯಗೊಳಿಸುವುದಕ್ಕಾಗಿ ಕಲುವಾರಿ ಶಿಲುಬೆಯಲ್ಲಿ 2 ಕಳ್ಳರ ಮಧ್ಯದಲ್ಲಿ 3 ಮೊಳೆಗಳಲ್ಲಿ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಅರ್ಥ ನಗ್ನನಾಗಿ ತೂಗಾಡ್ತಾ ಇದ್ದಾನೆ. ಅನೇಕ ರೀತಿಯ ಹಿಂಸೆ, ಪೀಡೆ, ಉಪದ್ರವಗಳಿಗೆ ಒಳಗಾದ ಯೇಸು ಕ್ರಿಸ್ತನು ಶರೀರವೆಲ್ಲ ಗಾಯಗೊಂಡು ನೋಡಿದರೆ ಇದೊಬ್ಬ ಮನುಷ್ಯ ಎಂದು ಕೂಡ ಹೇಳಿಕೊಳ್ಳಲಿಕ್ಕಾಗದಷ್ಟು ವಿರೂಪಿಯಾಗಿ, ಕುರೂಪಿಯಾಗಿ ಆ ಶಿಲುಬೆಯಲ್ಲಿ ತೂಗಾಡುವ ಯೇಸುವನ್ನು 1 ನಿಮಿಷ ನೀವು ಗಮನಿಸಿ. ತನ್ನ ಎಡ ಬಲ ಬದಿಯಲ್ಲಿ 2 ಕಳ್ಳರು ಶಿಲುಬೆಯಲ್ಲಿ ತೂಗ ಹಾಕಲ್ಪಟ್ಟರು. ಸಿಪಾಯಿಗಳು ಬಂದು ಅವರ ಕಾಲುಗಳನ್ನು ಮುರಿದು ಹಾಕಿದರು. ನಂತರ ಯೇಸುವನ್ನು ನೋಡಿ ಆತನ ಕಾಲುಗಳನ್ನು ಮುರಿಯುವುದಕ್ಕಾಗಿ ಆತನ ಬಳಿಗೆ ಬರುವಾಗ ಅದರ ಹಿಂದಿನ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. 2 ಕಳ್ಳರ ಕಾಲುಗಳನ್ನು ಮುರಿದು ಹಾಕಿದ ಮೇಲೆ ಯೇಸುವಿನ ಬಳಿಗೆ ಬಂದ ಸಿಪಾಯಿಗಳು ಆತನು ಸತ್ತಿರುವುದನ್ನು ಕಂಡು ಯೇಸುವಿನ ಕಾಲನ್ನು ಮುರಿಯದೆ ಬಿಟ್ಟರು. ಅಂಥ ಸಮಯದಲ್ಲಿ ಒಬ್ಬ ಸಿಪಾಯಿ ಒಂದು ಈಟಿಯನ್ನು ತೆಗೆದುಕೊಂಡು ಬಂದು ಆತನ ಪಕ್ಕೆಯಲ್ಲಿ ತಿವಿದನು. ತಿವಿದ ಕೂಡಲೇ ಆತನ ಶರೀರದಿಂದ ನೀರು, ರಕ್ತವು ಒಟ್ಟಿಗೆ ಹೊರಟಿತು. ನನ್ನನ್ನು ವೀಕ್ಷಿಸುವಂಥ ನನ್ನ ಪ್ರೀತಿಯ ವೀಕ್ಷಕರೇ, ಈ ರಕ್ತವು, ಈ ನೀರು ನಮಗೆ ಸಾಕ್ಷಿ ಕೊಡ್ತಾ ಇದೆ. ಮನುಷ್ಯನ ಪಾಪವನ್ನು ಪರಿಹರಿಸುವುದಕ್ಕೆ ಈ ಲೋಕದ ಯಾವ ಕರ್ಮ ವಿಚಾರಗಳಲ್ಲಿಯೂ, ಯಾವುದೇ ಧರ್ಮ ಆಚಾರಗಳಲ್ಲಿಯೂ
ಸಾಧ್ಯವಾಗದೇ ಹೋದಾಗ, ಈ ಲೋಕದ ಯಾವ ನದಿಗಳಲ್ಲಿಯೂ ಯಾವುದೇ ಜಲರಾಶಿಗಳಲ್ಲಿಯೂ ಮನುಷ್ಯರ ಪಾಪವನ್ನು ತೊಳೆದು ಶುದ್ಧಿ ಮಾಡಲಿಕ್ಕೆ ಸಾಧ್ಯವಾಗದೇ ಹೋದಾಗ, ಮನುಷ್ಯನು ಅವಲಂಬಿಸಿಕೊಂಡ ಅನೇಕ ಮೂಢ ನಂಬಿಕೆಯ ಕರ್ಮಗಳಲ್ಲಿ ತನ್ನ ಪಾಪಗಳು ತೊಳೆಯಲ್ಪಟ್ಟು ಶುದ್ಧವಾಗದೇ ಹೋದಾಗ, ಪಾಪವಿಲ್ಲದಂಥ ದೇವಕುಮಾರನು ಭೂಮಿಗೆ ಬಂತು ತನ್ನ ಶರೀರದ ರಕ್ತವನ್ನೆಲ್ಲ ನಮಗೋಸ್ಕರ ಸುರಿಸಿ, ಪಾಪಿಗಳಾದ ನಮ್ಮ ಜೀವಿತದ ಪರಿಹಾರಕ್ಕಾಗಿ ಪಾಪವಿಲ್ಲದವನಾದ ಯೇಸುವಿನ ರಕ್ತವು ನಮಗೋಸ್ಕರ ಸುರಿಯಲ್ಪಡ್ತಾ ಇದೆ. ಮುಂದಿನ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ. ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ. ಅವನ ಸಾಕ್ಷಿ ಸತ್ಯವೇ. ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು. ನೀವು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ. ಯೇಸುವಿನ ಪಕ್ಕೆಯನ್ನು ತಿವಿದ ಕೂಡಲೇ ಆತನ ಶರೀರದಿಂದ ನೀರು ರಕ್ತವು ಹೊರಟಿದ್ದು ನೋಡಿದವನೇ ನಮಗೆ ಸಾಕ್ಷಿ ಕೊಡ್ತಾ ಇದ್ದಾನೆ. ಈ ನೀರು ರಕ್ತವು ನಮಗೆ ಕೊಡುವಂಥ ಸಾಕ್ಷಿ ಏನೆಂದರೆ, ನೀನು ನಿನಗೋಸ್ಕರ ಕಡೆಯ ಹನಿ ರಕ್ತವು ಕೂಡ ಸುರಿಸಿ, ಇನ್ನು ನಿನಗೋಸ್ಕರ ಸುರಿಸುವುದಕ್ಕೆ ಒಂದು ಹನಿಯು ಕೂಡ ಶರೀರದಲ್ಲಿ ಉಳಿಸದೆ ನಿನಗಾಗಿ ಪ್ರಾಣ ಬಿಟ್ಟ ಯೇಸುವನ್ನು ನೀ ನಂಬಿದರೆ ನಿನಗೆ ನಿತ್ಯ ಜೀವ ದೊರಕುತ್ತದೆ. ನನ್ನನ್ನು ಕೇಳುವ ಪ್ರೀತಿಯ ವೀಕ್ಷಕರೇ, ಯೇಸುವನ್ನು, ಆತನ ರಕ್ತವನ್ನು ನೀವು ನಂಬಿದರೆ ನಿಮಗೆ ನಿತ್ಯ ಜೀವ ದೊರಕುತ್ತದೆ. ಇದು ನಿಮಗೆ ಸಾಕ್ಷಿ ಕೊಡುವಂಥ ನೀರು ರಕ್ತವೂ ಆಗಿದೆ. ಪರಿಶುದ್ಧಾತ್ಮನ ಕುರಿತಾಗಿ ಇರುವಂಥ ಮಾತುಗಳು ಈಗಾಗಲೇ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. 3 ಸಾಕ್ಷಿಗಳು, 3 ಸಾಕ್ಷಿಗಳು. ದೇವರಾತ್ಮನು ಸತ್ಯ ಸ್ವರೂಪನಾಗಿ ಸತ್ಯವನ್ನೇ ಆಡುವ ಆತ್ಮನು. ನೀರು ರಕ್ತ, ಮನುಷ್ಯನ ಜೀವವು ಅಡಕವಾಗಿರುವುದು ರಕ್ತದಲ್ಲೇ. ಪಾಪದಿಂದ ತುಂಬಲ್ಪಟ್ಟ ಮನುಷ್ಯನ ಜೀವಿತವನ್ನು ಪರಿಶುದ್ಧಗೊಳಿಸಿ ದೇವರಿಂದ ದೂರ ಹೋದ ಮನುಷ್ಯನನ್ನು ದೇವರಿಗೆ ಸಮೀಪಿಸುವಂಥ ಅವಕಾಶವನ್ನು ಕೊಡುವುದಕ್ಕಾಗಿ, ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿರುವ ಬಿರುಕನ್ನು ನೀಗಿಸುವುದಕ್ಕಾಗಿ ಕಲುವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಕರ್ತನು ನಮಗೆ ಇವತ್ತು ಮಾತು ಕೊಡ್ತಾ ಇದ್ದಾನೆ. ನನ್ನ ರಕ್ತ, ನನ್ನ ಶರೀರದಿಂದ ಹೊರಟಂದ ನನ್ನ ನೀರು ರಕ್ತ ಇವತ್ತು ನಿಮಗೆ ಧೈರ್ಯವನ್ನು ಕೊಡ್ತಾ ಇದೆ, ನಿಮ್ಮೊಂದಿಗೆ ಸಾಕ್ಷಿಯನ್ನು ಹೇಳುತ್ತಿದೆ. ಅದೇನೆಂದರೆ, ನನ್ನನ್ನು ನಂಬಿದರೆ ನನ್ನ ಮೂಲಕ ನಿಮಗೆ ನಿತ್ಯ ಜೀವ ದೊರಕುತ್ತದೆ. ಯೇಸುವಿನ ಶರೀರದಿಂದ ಹೊರಟಂದ ರಕ್ತ, ಯೇಸುವಿನ ಶರೀರದಿಂದ ಹೊರಟಂದ ನೀರು ನಮಗೆ ಕೊಡುವಂಥ ಸಾಕ್ಷಿ ಸತ್ಯವಾದ ಸಾಕ್ಷಿ. ದೇವರಾತ್ಮನು ನಮಗೆ ಕೊಡುವಂಥ ಸಾಕ್ಷಿ ಸತ್ಯವಾದ ಸಾಕ್ಷಿ. ಇವತ್ತು ಈ ಸಾಕ್ಷಿಯ ಮಾತುಗಳು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸುವಂಥ ನಂಬಿಕೆಯು, ಧೈರ್ಯವು ನಮ್ಮಲ್ಲಿ ಹುಟ್ಟಿಸಲಿ ಎಂಬುದಾಗಿ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ದೇವರ ವಾಕ್ಯದ ಧ್ಯಾನವು ನಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಮಾರ್ಪಡಲಿ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡಿರುವಂಥ ವಚನಕ್ಕೆ ತಿರುಗಿ ನಾವು ಬರೋಣ.
ನಮ್ಮ ನಿತ್ಯ ಜೀವಕ್ಕೆ ಸಾಕ್ಷಿ ಕೊಡುವಂಥ ಯೇಸು ಕ್ರಿಸ್ತನ ಶರೀರದಿಂದ ಕಡೆಯ ಸಮಯದಲ್ಲಿ ಶಿಪಾಯಿ ಈಟಿಯಿಂದ ತಿವಿಯುವಾಗ ಹೊರಟು ಬಂದ ನೀರು ರಕ್ತವು ನಮಗೆ ಸಾಕ್ಷಿ ಕೊಡ್ತಾ ಇದೆ. ಸತ್ಯದ ಆತ್ಮನಾಗಿರುವ ಪರಿಶುದ್ಧಾತ್ಮನು ನಮಗೆ ಸಾಕ್ಷಿ ಕೊಡ್ತಾ ಇದೆ. ನೀನೇಸುವನ್ನು ನಂಬು, ನಿನಗೆ ರಕ್ಷಣೆ ಆಗುತ್ತದೆ. ನೀನೇಸುವನ್ನು ನಂಬು, ನಿನಗೆ ನಿತ್ಯ ಜೀವ ದೊರಕುತ್ತದೆ. ಇದು ನಮ್ಮ ಜೀವಿತದಲ್ಲಿ ದೇವರು ಕೊಡುವಂಥ ಅಮೂಲ್ಯವಾದ ಒಂದು ಅವಕಾಶ. ಈ ಸಾಕ್ಷಿಯ ಮಾತುಗಳನ್ನು ಕೇಳುವಂಥವರು ತಮ್ಮ ಜೀವಿತವನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಕೇಳಿದ ಸಂಗತಿಗಳಿಗೆ ನಿಮಗೆ ಯಾರ್ಯಾರು ಸಾಕ್ಷಿ ಕೊಟ್ಟಿದ್ದಾರೋ ಆ ಸಾಕ್ಷಿಯ ಮಾತುಗಳನ್ನು ನೀವು ಅಲಕ್ಷ್ಯ ಮಾಡಿಕೊಳ್ಳಬಾರದು ಎಂಬುದೇ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರಾತ್ಮ ನಮಗೆ ಕೊಡುವಂಥ ಎಚ್ಚರಿಕೆ. ಈ ಎಚ್ಚರಿಕೆಯನ್ನು ಯಾವ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ನೀವು ಆತನ ಕೇಳಿ ಅಂಗೀಕರಿಸಿಕೊಳ್ಳುತ್ತಾರೋ ಅದಕ್ಕೆ ತಕ್ಕಂತೆ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದದ ಅನುಭವಗಳು ಕೂಡ ದೊರಕುತ್ತದೆ ಎಂಬುದು ಸತ್ಯವೇದವು ನಿಮಗೆ ಕೊಡುವಂಥ ಭರವಸೆಯಾಗಿದೆ. 4ನೇ ವಾಕ್ಯವನ್ನು ತಿರುಗಿ ಮತ್ತೊಂದು ಆವರ್ತಿ ನಾವು ಲಾಲಿಸೋಣ. ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಪರಿಶುದ್ಧಾತ್ಮನು ಅಪೊಸ್ತಲರ ಕೈಗಳಿಂದ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಮತ್ತು ವಿವಿಧ ಮಹತ್ ಕಾರ್ಯಗಳು ನಡೆಸಿ ಸಾಕ್ಷಿ ಕೊಟ್ಟಿದ್ದೇನಾಗಿದೆ. ನೀವು ಕೇಳುವಂಥ ಸತ್ಯವಚನಕ್ಕೆ ಲಕ್ಷ್ಯ ಕೊಡುವವರಾಗಿದ್ದರೆ ಖಂಡಿತವಾಗಿ ನಿಮಗೆ ರಕ್ಷಣೆ ಉಂಟಾಗುತ್ತದೆ. 2ನೇ ಅಧ್ಯಾಯದ 1ನೇ ವಚನದಿಂದ 4ನೇ ವಚನದವರೆಗೂ ಇರುವಂಥ ವಾಕ್ಯಗಳು ನನ್ನನ್ನು ಗಮನಿಸುತ್ತಿರುವಂಥ ಪ್ರೀತಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ದೇವರ ಕೈಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗದೆ ಇರುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಆ ವಾಕ್ಯಗಳು ನಮ್ಮ ಗಮನಕ್ಕೆ ಮತ್ತೊಂದು ಆವರ್ತಿ ನಾವು ತಂದುಕೊಳ್ಳೋಣ. ಆದದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿ ಇರಬೇಕು. ನಾವು ಕೇಳಿದ ಸಂಗತಿಗಳು ಯೇಸು ಕ್ರಿಸ್ತನಿಂದ ಹೇಳಲ್ಪಟ್ಟಿದ್ದು, ಕೇಳಿಕೊಂಡ ಅಪೊಸ್ತಲರು ನಮಗೆ ತಿಳಿಸಿ ಆ ವಾಕ್ಯಗಳು ನಮಗೆ ಸ್ಥಿರಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಅಪೊಸ್ತಲರು ನಮಗೆ ಹೇಳಿದಂಥ ಮಾತುಗಳು ಸತ್ಯವಾಗಿದೆ ಎಂಬುದನ್ನು ಪರಿಶುದ್ಧಾತ್ಮನು ಸಹ ಸಾಕ್ಷಿ ಕೊಟ್ಟಿದ್ದಾನೆ. ಹಾಗೆ ಆಗಿದ್ದರೆ ದೂತರುಗಳ ಮೂಲಕವಾಗಿ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ತಪ್ಪುಗಳಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾಗಿದೆ ಆಗಿದರೆ, ದೇವರ ಮಗನಾಗಿ ಜೀವವಾಕ್ಯವಾಗಿ ಇರುವ ತನ್ನ ಮಗನ ಮೂಲಕವಾಗಿ ನಮ್ಮೊಂದಿಗೆ ಅಂತ್ಯಕಾಲದಲ್ಲಿ ದೇವರು ಮಾತನಾಡಿರುವಾಗ ಆ ಮಾತುಗಳಿಗೆ ನಾವು ಅಲಕ್ಷ್ಯ ಮಾಡಿದರೆ ದೇವರ ಕೈಗಳಿಂದ ಹೇಗೆ ನಾವು ತಪ್ಪಿ ಹೋಗುತ್ತೇವೆ? ತಪ್ಪಿಸಿಕೊಳ್ಳುವುದು ಸಾಧ್ಯನೇ ಅಲ್ಲ. ಇವತ್ತು ನಮ್ಮ ಜೀವಿತಗಳಲ್ಲಿ ಇರುವಂಥ ಯಾವುದು ಕೂಡ ದೇವರ ಕೈಗಳಿಂದ ನಮ್ಮನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯಕ್ಕೆ ಭಯಪಡೋಣ. ದೇವರ ವಚನಕ್ಕೆ ನಡುಗುವವರಾಗಿ ನಮ್ಮ ಜೀವಿತವನ್ನು ಕರ್ತನ ಮುಂದೆ ನಾವು ಸಮರ್ಪಿಸೋಣ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥ ಈ ಒಂದು ಅಧ್ಯಯನ ನಿಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ
ಸಾಕ್ಷಿ ಹೊಂದಿ ತಿಳಿಸಲ್ಪಟ್ಟ ಸತ್ಯವಾಕ್ಯ ಅದು ನಮ್ಮ ರಕ್ಷಣೆಗೆ ಕಾರಣವಾಗುವುದಕ್ಕೋಸ್ಕರ ಕೇಳಿದ ಸಂಗತಿಗಳಿಗೆ ಲಕ್ಷ್ಯ ಕೊಡುವವರಾಗಿ ನಾವು ಇರೋಣ. ಭಯಪಟ್ಟು ನಾವು ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡೋಣ. ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ನಿಶ್ಚಯವಾಗಿಯೂ ಈ ಒಂದು ಅಧ್ಯಾಯನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಲಿ ಎಂದು ಕರ್ತನ ನಾಮದಲ್ಲಿ ನಿಮ್ಮನ್ನು ಹಾರೈಸುತ್ತಾ ನನ್ನ ಮಾತುಗಳನ್ನೆಲ್ಲಿ ಮುಕ್ತಾಯಗೊಳಿಸ್ತೇನೆ. ಸದಾ ವೀಕ್ಷಿಸಿ ಸತ್ಯವೇದ ಶಾಲೆ ಆಸರೆ ಟಿವಿ.